ಬೇಜಾರಾಗುತ್ತೆ. ನಾನು ಚಾನಲ್ ನೋಡ್ತಾ ಇದ್ರೆ ಕಣ್ಣು ಮುಂದೆ ಇವಾಗ ಐತೆ, ಇನ್ನೊಂದು 3-4 ದಿನ ಬಿಟ್ರೆ ಈ ಒಂದು ಯೂಟ್ಯೂಬ್ ಚಾನಲ್ ಮಾತ್ರ ಇರಲ್ಲ ಅಂತ. ಅಂದ್ರೆ ಇನ್ನು 3-4 ದಿನಗಳಲ್ಲಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗ್ತಾ ಇದೆ. ಸೊ ಯಾವುದಕ್ಕೆ ಕಾರಣ ಅಂದ್ರೆ ಕಾಪಿರೈಟ್ ಸ್ಟ್ರೈಕ್ ಇಂದ ನನಗೆ ಮೇಲ್ ಮಾಡಿದ್ದಾರೆ, ಇನ್ನು 7 days ಅಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡ್ತೀವಿ. ಸೊ ಅಷ್ಟು ದಿವಸದಲ್ಲಿ ಅಕಸ್ಮಾತ್ ನನಗೆ ಯಾರು ಕಾಪಿರೈಟ್ ಸ್ಟ್ರೈಕ್ ಕೊಟ್ಟಿದ್ರು ಅವ್ರು ಸ್ಟ್ರೈಕ್ ನ ರಿಮೂವ್ ಮಾಡಿದ್ರೆ ಸೊ ನಿಮ್ಮ ಚಾನಲ್ ಸೇವ್ ಆಗುತ್ತೆ, ಅಂದ್ರೆ ಡಿಲೀಟ್ ಆಗಲ್ಲ. ಅವ್ರು ರಿಮೂವ್ ಮಾಡಲಿಲ್ಲ ಅಂದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೆ ಅಂತ ಒಂದು ಮೇಲ್ ಮಾಡಿದ್ದಾರೆ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮತ್ತೊಂದು ಹೊಸ ಒಂದು ಯೂಟ್ಯೂಬ್ ಚಾನಲ್ಗೆ. ಸೊ ತುಂಬಾ ಜನಕ್ಕೆ ಗೊತ್ತಿರಲ್ಲ ಸೊ ನಾನು ಯಾರು ಅಂತ, ಬಟ್ ಕಡಿಮೆ ಜನಕ್ಕೆ ಗೊತ್ತಿರ್ತೀನಿ ನಾನು ಯಾರು ಅಂತ. ಸೊ ಫಸ್ಟು ನನ್ನ ಬಗ್ಗೆ ನಾನು ಇಂಟ್ರಡಕ್ಷನ್ ಕೊಡ್ಕೊಂಡ್ಬಿಡ್ತೀನಿ. ಓಕೆ, ಸೊ ನಾನು ಒಬ್ಬ ಯೂಟ್ಯೂಬ್ ಕ್ರಿಯೇಟರ್. ಓಕೆ, ಸೊ ಕುಶಲ್ ಆಚಾರ್ಯ ಕನ್ನಡಿಗ ಅಂತ. ಸೊ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು 24,000 ಸಬ್ಸ್ಕ್ರೈಬರ್ ಇದ್ರು. ಓಕೆ, ಸೊ ಇವಾಗ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿ ಒಂದು 4-5 ವರ್ಷ ಆಗಿದೆ. ಸೊ ಫೈನಲಿ ಇವತ್ತಲ್ಲ, ಇನ್ನೊಂದು ಕೆಲವೇ ದಿನಗಳಲ್ಲಿ, ಅಂದರೆ ಇನ್ನು 3-4 ದಿನಗಳಲ್ಲಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಲು ಡಿಲೀಟ್ ಆಗ್ತಾ ಇದೆ. ಸೊ ಯಾವುದಕ್ಕೆ ಕಾರಣ ಅಂದರೆ ಕಾಪಿರೈಟ್ ಸ್ಟ್ರೈಕಿಂದ. ಸೊ ನನ್ನ ಚಾನಲ್ಗೆ ಒಂದು 2 ತಿಂಗಳಿಂದ 2 ಕಾಪಿರೈಟ್ ಸ್ಟ್ರೈಕ್ ಬಂದಿತ್ತು. ಬಟ್ ಈಗ ರೀಸೆಂಟಾಗಿ ಮೊನ್ನೆ ಇನ್ನೂ ಒಂದು ಸ್ಟ್ರೈಕ್ ಬಂದ್ಬಿಡ್ತು. ಸೊ ಇವಾಗ ಯೂಟ್ಯೂಬರ್ ನನಗೆ ಮೇಲ್ ಮಾಡಿದ್ದಾರೆ, ಇನ್ನು 7 days ಅಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಡಿಲೀಟ್ ಮಾಡ್ತೀವಿ. ಸೊ ಅಷ್ಟು ದಿವಸದಲ್ಲಿ ಅಕಸ್ಮಾತ್ ನನಗೆ ಯಾರು ಕಾಪಿರೈಟ್ ಸ್ಟ್ರೈಕ್ ಕೊಟ್ಟಿದ್ದಾರೋ ಅವ್ರು ಸ್ಟ್ರೈಕ್ನ ರಿಮೂವ್ ಮಾಡಿದ್ರೆ ಸೊ ನಿಮ್ಮ ಚಾನಲ್ ಸೇವ್ ಆಗುತ್ತೆ, ಅಂದರೆ ಡಿಲೀಟ್ ಆಗಲ್ಲ. ಅವ್ರು ರಿಮೂವ್ ಮಾಡಲಿಲ್ಲ ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೆ ಅಂತ ಒಂದು ಮೇಲ್ ಮಾಡಿದ್ದಾರೆ. ಸೊ ನಾನು ಕೂಡ ನನಗೆ ಯಾರು ಕಾಪಿರೈಟ್ ಸ್ಟ್ರೈಕ್ ಕೊಟ್ಟಿದ್ದಾರೋ ಸೊ ಅವರಿಗೆಲ್ಲ ಮೇಲ್ ಮಾಡಿದ್ದೀನಿ. ಬಟ್ ಅವರು ಪ್ರೊಫೆಷನಲ್ ಅಕೌಂಟ್ ಅವರಲ್ಲ. ಓಕೆ, ನನಗೆ ಕಾಪಿರೈಟ್ ಕೊಟ್ಟಿರೋರು ಸೊ ಮಾಮೂಲಿ ಯೂಟ್ಯೂಬ್ ಕ್ರಿಯೇಟರ್ಗಳು ಯಾರು ಕೊಟ್ಟಿಲ್ಲ, ಒಂದು ದೊಡ್ಡ ಅಫಿಷಿಯಲ್ ಪೇಜ್ಗಳು ಕೊಟ್ಟಿರೋರು. ಸೊ ಅವ್ರಿಗೆ ನಾವು ಮೇಲ್ ಮಾಡೋರೆ ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಫೈನಲಿ ಗೈಸ್, ಓಕೆ, ನನ್ನ ಒಂದು ಯೂಟ್ಯೂಬ್ ಚಾನಲು ಸೊ ಡಿಲೀಟ್ ಆಗುತ್ತೆ. ಓಕೆ, ಸೊ ಶುಕ್ರವಾರ ಅಂದರೆ ಯಾವತ್ತು ಬರುತ್ತೆ ಡೇಟು? ಸೊ ಇವತ್ತು ಬಂದು ನಾನು ವಿಡಿಯೋ ಮಾಡ್ತಿರೋದು ಬಂದು ಸೋಮವಾರ. ಓಕೆನಾ, ಸೋಮವಾರ 7ನೇ ತಾರೀಕಲ್ವಾ. ನನಗೆ ಮೇಲ್ ಬಂದಿದ್ದು 19 ತಾರೀಕು ಏಪ್ರಿಲ್. ಓಕೆ, ಸೊ ಇವತ್ತ ಡೇಟ್ ಬಂದು 22. ನನಗೆ 26ನೇ ತಾರೀಕಿಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೆ. ಸೊ ನನ್ನ ಒಂದು ಚಾನಲ್ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತ. ಓಕೆ, ಸಿಸ್ಟಮ್ ಓಪನ್ ಮಾಡಿದ್ರೆ ಸೊ ಇದೇ ನನ್ನ ಒಂದು ಯೂಟ್ಯೂಬ್ ಚಾನಲ್. ಓಕೆ, ಈಗ ರೀಸೆಂಟಾಗಿ ಒಂದು ಪೋಸ್ಟ್ ಆಗಿದೆ, ಥ್ಯಾಂಕ್ ಯು ಫಾರ್ 20K ಫ್ಯಾಮಿಲಿ ಇನ್ ಯೂಟ್ಯೂಬ್, ಕುಶಲ್ ಆಚಾರ್ಯ ಕನ್ನಡಿಗ ಅಂತ. ಸೊ ಇವಾಗ ನನಗೆ ಸಬ್ಸ್ಕ್ರೈಬರ್ ಬಂದಂಗೆ 23,800 ಇದ್ದಾರೆ ಸಬ್ಸ್ಕ್ರೈಬರ್ಸು. ನನ್ನ ಒಂದು ಯೂಟ್ಯೂಬ್ ಚಾನಲ್ ಈಗ ನಾನು 539 ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ. ಓಕೆ, ನಿಮಗೆ ಕಾಣ್ತಾ ಇರ್ಬೋದು, ಇದೇ ನನ್ನ ಒಂದು ಯೂಟ್ಯೂಬ್ ಚಾನಲ್. ಓಕೆ, ಈಗ ನಮ್ಮ ಕಣ್ಣು ಮುಂದೆ ಕಾಣ್ತಿರೋ ಯೂಟ್ಯೂಬ್ ಚಾನಲ್ಲು ಇನ್ನು ಕೆಲವು ದಿನಗಳಲ್ಲಿ ಡಿಲೀಟ್ ಆಗುತ್ತೆ. ಓಕೆ, ಹೆಂಗಾಗಬೇಕು ಹೇಳಿ? ಈ ಒಂದು ಚಾನಲ್ನ ಬೆಳೆಸೋಕ್ಕೆ ಈ ರೇಂಜಿಗೆ ಬರಬೇಕು ಅಂದರೆ 5 ವರ್ಷ ಕಷ್ಟಪಟ್ಟಿದ್ದೀನಿ ನಾನು. ಓಕೆ, ನನ್ನ ಹತ್ರ ಏನೂ ಇರಲಿಲ್ಲ ಗೈಸ್, 0 ಶುರು ಮಾಡಿದನು. ನಾನು ಚಾನಲ್ ಶುರು ಮಾಡಿದಾಗ ಗೈಸ್ ನನ್ನ ಹತ್ರ ಈ ಒಂದು ಫೋನ್ ಇತ್ತು, ಸ್ಯಾಮ್ಸಂಗ್ J7 ಪ್ರೈಮ್ ಅಂತ. ಓಕೆ, ಈ ಫೋನ್ ಈಗಲೂ ಕೂಡ ಒಳ್ಳೆ ಕಂಡೀಷನ್ ಇದೆ. ಈ ಒಂದು ಫೋನಲ್ಲಿ ಗೈಸ್ ನಾನು 15,000 ಸಬ್ಸ್ಕ್ರೈಬರ್ಸ್ ಮಾಡಿದ್ದೆ. ಓಕೆ, ಈ ಒಂದು ಫೋನಲ್ಲೇ ವೀಡಿಯೋ ಮಾಡೋದು, ಈ ಒಂದು ಫೋನಲ್ಲಿ ಎಡಿಟಿಂಗ್ ಮಾಡೋದು, ಈ ಫೋನಲ್ಲೇ ಅಪ್ಲೋಡ್ ಮಾಡೋದು. ಓಕೆ, ನಾನು ಕೊಟ್ಟಿರೋ ಕ್ವಾಟ್ಲೆಗೆ ಈ ಫೋನು ಬದುಕಿರೋದು ಇನ್ನೂ ಹೆಚ್ಚು. ಓಕೆನಾ, ಸೊ ಅಷ್ಟು ಇದನ್ನು ಹಿಂದೆ ಹಾಕ್ಬಿಟ್ಟಿದ್ದೀನಿ. ಬಟ್ ಇನ್ನೂ ಚೆನ್ನಾಗಿದೆ ಫೋನು, ಅಂದರೆ ಸ್ಯಾಮ್ಸಂಗ್ ಬ್ರ್ಯಾಂಡಲ್ಲಿ. ಓಕೆನಾ, ಸೊ ಗೈಸ್ ನಾನು ನನ್ನ ಒಂದು ಚಾನಲ್ನ ಶುರು ಮಾಡಿದ್ದು 2019ರಲ್ಲಿ ಗೈಸ್. ಓಕೆನಾ, ಈಗ ಎಬೌಟ್ ತೋರಿಸ್ತೀನಿ ನೋಡಿ, ಎಬೌಟ್ ಬಂತು. ಸೊ ಇಲ್ಲಿ ಕಾಣ್ತಿರ್ಬೋದು, ಜಾಯಿನ್ಡ್ 12 ಜೂನ್ 2018 ಅಂತ. ಓಕೆ, ಅಂದರೆ ಚಾನಲ್ ಅವಾಗ ಓಪನ್ ಮಾಡಿದ್ದು, ಬಟ್ ನನಗೆ ಅವಾಗ ಅದು ಗೊತ್ತಿರಲಿಲ್ಲ. ಬಟ್ ಚಾನಲನ್ನು ವೀಡಿಯೋ ಆಗಕ್ಕೆ ಶುರು ಮಾಡಿದ್ದು 2019ಕ್ಕೆ. ಓಕೆನಾ, 19 ಲೆಕ್ಕ ಹಾಕೊಳ್ಳಿ. 2019ರಿಂದ ಇಲ್ಲಿಗೆ ಬಂದರೆ 5 ವರ್ಷ ಆಗೈತೆ ಗೈಸ್. ಇದು ನನ್ನ ಒಂದು ಚಾನಲು. ಓಕೆನಾ, ಸೊ ನೋಡ್ತಾ ಇರ್ಬೋದು ನನ್ನ ಒಂದು ಯೂಟ್ಯೂಬ್ ಚಾನಲ್ ವೀಡಿಯೋಸ್ಗಳು ಯಾವ ಥರ ಇದ್ದಾವೆ ಅಂತ. ಸೊ ನೋಡಿ, ಇವಾಗ ತೋರಿಸ್ತೀನಿ ಗೈಸ್. ಈಗ ಮೊನ್ನೆ ಒಂದು ವೀಡಿಯೋ ಹಾಕಿದೆ 11 days ಬ್ಯಾಕ್ ಆಗೋ. ಓಕೆನಾ, ಮತ್ತು ಈಗ ರೀಸೆಂಟಾಗಿ ದಾಂಡೇಲಿಗೆ ಟ್ರಿಪ್ ಹೋಗಿದ್ದೋ ಅದ್ರ ವ್ಲಾಗ್ಸ್ ಹಾಕಿದ್ದೀನಿ 4. ಓಕೆ, ಇನ್ನು ಬಿಗ್ ಬಾಸ್ ಬಗ್ಗೆ ಆಗಿರ್ಬೋದು, ಸಲಾರ್ ಮೂವಿ ಬಗ್ಗೆ ಆಗಿರ್ಬೋದು, ಮೀಮ್ಸ್ ಬಗ್ಗೆ ಆಗಿರ್ಬೋದು, ಡ್ರೋನ್ ಪ್ರತಾಪ್ ಬಗ್ಗೆ ಆಗಿರ್ಬೋದು, ಮೊಬೈಲ್ ರಿವ್ಯೂ ಆಗಿರ್ಬೋದು, ರಿಂಗ್ ಲೈಟು, ಮೊಬೈಲು, ತುಂಬ ವೀಡಿಯೋಗಳು ಮಾಡಿದೆ. ಮತ್ತು ಇವಾಗ ಇನ್ನೊಂದು ಕ್ಯಾಮ್ರಾ ತಗೊಂಡಿದ್ದೆ, Insta360 ಕ್ಯಾಮ್ರಾನ, ಅದು ರಿವ್ಯೂ ಮಾಡಿದ್ದೀನಿ. ಓಕೆ,
ಸೊ ನೋಡ್ತಾ ಇರ್ಬೋದು ಗಾಯ್ಸ್, ಕಲರ್ಫುಲ್ಲಾಗಿ ಎಷ್ಟು ಸೂಪರಾಗಿ ಕಾಣ್ತಿದೆ ಚಾನಲ್ ಅಂತ. ಓಕೆನಾ. ಸೊ ಇಲ್ಲಿ ನೋಡಿ, ಇಲ್ಲಿ ಮೊಬೈಲ್ ಫ್ಲ್ಯಾಶ್ ಮಾಡ್ದಂಗೆ ಅಂತ ವೀಡಿಯೋ ಮಾಡಿದ್ದೀನಿ. ಇದು 1.5 ಲಕ್ಷ ಓಡೈತೆ, ಇದು 10,000 ಓಡೈತೆ ವ್ಯೂಸು. ಓಕೆ, ಇಲ್ಲಿ ಇನ್ನೊಂದು 9,000 ಓಡೈತೆ. ಸೊ ಬೆಸ್ಕಾಮ್ದು ಅವಾಗೇನೋ ಕೊಟ್ಟಿದ್ರು. ಸೊ ನೋಡ್ತಾ ಇರ್ಬೋದು ಗೈಸ್ ಹೆಂಗಿದೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಂತ. ಓಕೆ, ಸೊ ಚಿಕನ್ ಪಾರ್ಟಿ ಎಲ್ಲ ಮಾಡಿದ್ದು. ಸೊ ಚಿಕನ್ ಪಾರ್ಟಿ ವೀಡಿಯೋಗಳು ಮಾಡಿದ್ದೀನಿ. ಓಕೆ, ಇನ್ನು ಫೋನ್ ರಿವ್ಯೂ ಆಗಿರ್ಬೋದು, ಮೊಬೈಲ್ ರಿವ್ಯೂ ಆಗಿರ್ಬೋದು, ಟೆಕ್ನಿಕಲ್ ವೀಡಿಯೋಸ್ಗಳು ಆಗಿರ್ಬೋದು, ಆಮೇಲೆ ಎಡಿಟಿಂಗ್ ಬಗ್ಗೆ ಆಗಿರ್ಬೋದು. ಓಕೆ, ಸೊ ನೋಡ್ತಿರ್ಬೋದು, ಗೋಪ್ರೋ ಕ್ಯಾಮ್ರಾ ಬೇರೆ ತಗೊಂಡಿದ್ದೆ, ಅದನ್ನು ಕೊಟ್ಬಿಟ್ಟೆ. ಆ ಗೋಪ್ರೋ ಕ್ಯಾಮ್ರಾ ಆಗಿರ್ಬೋದು, ಆಮೇಲೆ ಬೇಕಾದಷ್ಟು ಗೈಸ್, ಬೇಕಾದಷ್ಟು. ಓಕೆನಾ, 539 ವೀಡಿಯೋ ಹಾಕಿದ್ದೀನಿ. ಸೊ ಇವಾಗ ಪ್ರಾಬ್ಲಮ್ ಇಲ್ಲ, ಎಲ್ಲ ವೀಡಿಯೋಗಳನ್ನೂ ಕೂಡ ಡೌನ್ಲೋಡ್ ಮಾಡಿ ನಾನು ಈಗ ಸೇಫಾಗಿ ಮಾಡಿಕೊಂಡಿದ್ದೀನಿ. ಸೊ ಎಲ್ಲ ವೀಡಿಯೋ ಅಂದರೆ 500 ವೀಡಿಯೋದಲ್ಲಿ ನಾನು 200 ವೀಡಿಯೋಗಳು ಮಾತ್ರ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಆ 200 ವೀಡಿಯೋಗೆ ಲೈಫ್ ಲಾಂಗ್ ವ್ಯೂಸ್ ಬಂದೇ ಬರುತ್ತೆ, ಆ ಥರ ವೀಡಿಯೋ. ಇನ್ನು ಮಿಕ್ಕಿರೋವೆಲ್ಲ ಆ ಟೈಮಲ್ಲಿ, ಈಗ ಸಿನಿಮಾ ರಿಲೀಸ್ ಆದಾಗ ರಿವ್ಯೂ ಮಾಡೋದಾಗಿರ್ಬೋದು, ಆ ಥರ ವೀಡಿಯೋಗಳನ್ನ ಡೌನ್ಲೋಡ್ ಮಾಡೋಕ್ಕೋಗಿಲ್ಲ, ಹಂಗೆ ಬಿಟ್ಬಿಟ್ಟಿದ್ದೀನಿ. ನನಗೆ ಯಾವ ಒಂದು ವೀಡಿಯೋಗಳು ತುಂಬ ಇಷ್ಟ ಆಗಿದೆಯೋ ಅದನ್ನು ಡೌನ್ಲೋಡ್ ಮಾಡಿಕೊಂಡಿದ್ದೀನಿ. ಆ ಒಂದು ವೀಡಿಯೋಗಳನ್ನ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಗೈಸ್, ಇನ್ನು ಸ್ವಲ್ಪ ದಿನ ಆದಮೇಲೆ. ಓಕೆನಾ. ಸೊ ಅವೆಲ್ಲ ತುಂಬ ಒಳ್ಳೊಳ್ಳೆ ವೀಡಿಯೋಸ್ಗಳು ಅವೆಲ್ಲ. ಓಕೆನಾ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಕನ್ನಡ ಫಾಂಟ್ಸ್ ಡೌನ್ಲೋಡ್ ಮಾಡೋದಂಗೆ, ಇಂಗ್ಲೀಷ್ ಫಾಂಟ್ಸು, ಆಮೇಲೆ ಮೊಬೈಲ್ ರಿವ್ಯೂಗಳು, ಎಷ್ಟು ವೀಡಿಯೋಗಳು ಮಾಡಿದ್ದೀನಿ ನಾನು ಅಂದರೆ, ಮುಂಚೆ ಗೈಸ್ ಹೆಂಗೆ ಗೊತ್ತಾ, ನನಗೆ ಒಂದು 5 ನಿಮಿಷ ಟೈಮ್ ಸಿಗಂಗಿರಲಿಲ್ಲ. ಓಕೆ, ಅರ್ಧ ಗಂಟೆಗೆ ಒಂದು ವೀಡಿಯೋ ಹಾಕಿವಿ ಅಂದರೆ ಅರ್ಧ ಗಂಟೆಲಿ ವೀಡಿಯೋ ಮಾಡಿ ಅರ್ಧ ಗಂಟೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಡಿವೆ. ಬಟ್ ನಾನು ಇವಾಗ ರೀಸೆಂಟಾಗಿ ಒಂದು ವರ್ಷದಿಂದ ಸ್ವಲ್ಪ ಯೂಟ್ಯೂಬಲ್ಲಿ ವೀಡಿಯೋಗಳು ತುಂಬ ಕಡಿಮೆ ಹೋಗ್ಬಿಡೆ. ಯಾಕೆಂದರೆ ನಾನು ಇವಾಗ ಒಂದು ಜಾಬಲ್ಲಿ ಕೆಲಸ ಮಾಡ್ತಿದ್ದೀನಿ. ಆ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಎಲ್ಲ ಕಷ್ಟ. ಓಕೆನಾ. ನಾನು ಮುಂಚೆ ಲಾಕ್ಡೌನಲ್ಲಿದ್ದಾಗ ಹೆಂಗೆ ಅಂದರೆ ಮಲ್ಲೇ ಇರಿನಲ್ಲ, ಸೊ ಕೆಲಸನೇ ಇರ್ತಿರಲಿಲ್ಲ. ಆವಾಗಲೂ ಚಾನಲ್ ಶುರು ಮಾಡಿದ್ದು, ಆವಾಗ ಚಾನಲ್ ಶುರು ಮಾಡೋದು, ಆವಾಗಲೇ ವೀಡಿಯೋ ಮಾಡೋದು, ಆವಾಗಲೇ ಅಪ್ಲೋಡ್ ಮಾಡೋದು, ತುಂಬ ಜೋಶಲ್ಲಿದ್ದೆ, ತುಂಬ ಸ್ಪಿರಿಟಲ್ಲಿದ್ದೆ. ನನಗೆ ಯಾವಾಗ ಕೆಲಸ ಶುರು ಮಾಡೋದು, ಸೊ ಕೆಲಸ ಕಡೆ ಸ್ವಲ್ಪ ಫೋಕಸ್ ಜಾಸ್ತಿ ಆಯ್ತಲ್ಲ, ಸೊ ಹಾಗಾಗಿ ಯೂಟ್ಯೂಬ್ ಕಡೆ ಸ್ವಲ್ಪ ಕಡಿಮೆ ಆಯಿತು. ಬಟ್ ಬಿಟ್ಟಿಲ್ಲ ಗಾಯ್ಸ್ ಯೂಟ್ಯೂಬ್ನ. ಓಕೆನಾ. ನೋಡ್ತಾ ಇರ್ಬೋದು, ಇಲ್ಲಿ 2 ವರ್ಷದ ಹಿಂದೆಗಡೆ ನನಗೆ 10,000 ಸಬ್ಸ್ಕ್ರೈಬರ್ ಆಗಿದ್ರು, ಅದಕ್ಕೊಂದು ವೀಡಿಯೋ ಮಾಡಿದ್ದೆ. ಓಕೆ, ಅದೇ ವೀಡಿಯೋ ಇದು. ಸೊ ನೋಡ್ತಾ ಇರ್ಬೋದು ಹೆಂಗಿದ್ದೀರಣ್ಣ ಒಂದು ಚಾನಲ್ ಅಂತ. ಸೊ ಇಂಥ ಕಂಟೆಂಟ್ ಇಲ್ಲ ಅನ್ನಂಗಿಲ್ಲ ಚಾನಲ್, ಎಲ್ಲ ಕಂಟೆಂಟು ಮಾಡಾಕ್ಬಿಟ್ಟಿದ್ದೀನಿ. ಎಲ್ಲ ಕಂಟೆಂಟ್ ಎಡಿಟಿಂಗ್ ಬಗ್ಗೆ ಮಾಡಿದ್ದೀನಿ, ಗೇಮ್ ಬಗ್ಗೆ ಮಾಡಿದ್ದೀನಿ, ಟೆಕ್ನಿಕಲ್ ಬಗ್ಗೆ ಮಾಡಿದ್ದೀನಿ, ಆಮೇಲೆ ಜಿಮೇಲು ಮತ್ತು ಅಗ್ರಿಕಲ್ಚರ್ ಬಗ್ಗೆ ಮಾಡಿದ್ದೀನಿ. ಇಂಥ ವೀಡಿಯೋ ಇಲ್ಲ ನನಗೆ ಚಾನಲ್ಲಿ. ಓಕೆ, ನಾನು ಮೊಬೈಲ್ ರಿವ್ಯೂ ಮಾಡಿದ್ದೀನಿ, ಸಿನಿಮಾ ರಿವ್ಯೂ ಮಾಡಿದ್ದೀನಿ, ವ್ಲಾಗ್ಸ್ ಮಾಡಿದ್ದೀನಿ. ಓಕೆನಾ, ಇಂಟರ್ವ್ಯೂಗಳು ಮಾಡಿದ್ದೀನಿ. ಓಕೆ, ನಿಮ್ಗೆ ಕಾಣ್ತಿರ್ಬೋದು ಇಂಟರ್ವ್ಯೂ, ಪ್ರ್ಯಾಂಕ್ ಬಾಯ್ ಕನ್ನಡ ಅಂತ. ಸೊ ಪ್ರ್ಯಾಂಕ್ ಚಾನಲು ಸಖತ್ತಾಗಿರುತ್ತೆ, ಹೋಗಿ ನೋಡಿ. ಅವ್ರನ್ನ ಒಂದ್ಸಲ ಮೀಟ್ ಮಾಡಿ ಇಂಟರ್ವ್ಯೂ ಮಾಡಿದೆ 3 ಇಯರ್ಸ್ ಬ್ಯಾಕಲ್ಲಿ. ಓಕೆ, ಆ ವಿಡಿಯೋ ಆಗಿರ್ಬೋದು. ಆಮೇಲೆ ಲಕ್ಕಿ ಲಿಕೇಶನ್ ಅಂತ ಒಬ್ರು ಇದ್ದರು, ಅವರು ಒಂದು ಇಂಟರ್ವ್ಯೂ ಮಾಡಿದ್ದೆ, ಆ ವಿಡಿಯೋ ಬರುತ್ತೆ, ತೋರಿಸ್ತೀನಿ. ಸೊ ನೋಡ್ತಾ ಇರ್ಬೋದು ಗಾಯ್ಸ್ ಹೆಂಗಿದೆ ಚಾನಲ್ ಅಂತ. ಓಕೆ, ಸೊ ಇವಾಗ ನನ್ನ ಕಣ್ಮುಂದೆ ನೋಡ್ತಿರೋವಂಥ ಒಂದು ಚಾನಲ್ಲು ನನಗೆ 2-3 ದಿನದಲ್ಲಿ ಇರಲ್ಲ. ತುಂಬ ಬೇಜಾರಾಗುತ್ತೆ. 5 ವರ್ಷ ಕಷ್ಟಪಟ್ಟು ಬೆಳೆಸಾದ್ಮೇಲೆ ಈ ಒಂದು ನಿಜವಾಗ್ಲೂ ಕನಸಲ್ಲೂ ನಾವು ಈ ಥರ ಅಂದ್ಕೊಂಡಿರಲಿಲ್ಲ ಗೈಸ್. ನನ್ನ ಚಾನಲ್ ಕಾಪಿರೈಟ್ ಸ್ಟ್ರೈಕಿಂದ ಡಿಲೀಟ್ ಆಗುತ್ತೆ, ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಬಟ್ ನನಗೆ ತುಂಬ ಪಾಠ ಕಲಿತೆ ಇವಾಗ. ಯಾವಾಗಲೂ ನಮ್ಮ ಚಾನಲ್ ನೋಡ್ತಾ ಇರಬೇಕು ಹಂಗೆ. ಬಟ್ ನನಗೆ ಬುದ್ಧಿ ಇಲ್ದಿರೋ ಟೈಮಲ್ಲಿ ಮಾಡಿರೋ ತಪ್ಪಿಗೆ ಈ ಥರ ಈಗ ಸ್ಟ್ರೈಕ್ ಕೊಟ್ಟಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಬಟ್ ನನ್ನ ತಪ್ಪಿದೆ, ನಾನು ಅದನ್ನು ಈಗ ರೀಸೆಂಟಾಗಾದರೂ ಅದನ್ನು ಅನಲೈಸ್ ಮಾಡಿ ಡಿಲೀಟ್ ಮಾಡಿದರೆ ನನ್ನ ಚಾನಲ್ಲು ಹೋಗ್ತಾ ಇರಲಿಲ್ಲ ಅಂತ ಅನ್ಕೋತೀನಿ. ಬಟ್ ಏನು ಮಾಡೋಕ್ಕಾಗಲ್ಲ, ಆಗೋದೆಲ್ಲ ಒಳ್ಳೆದಿಟ್ಕೊಂಡು ಹೋಗ್ತಾ ಇರಬೇಕು. ಈಗ ಇವೆಲ್ಲ ಆಗಿದ್ದಕ್ಕೇ ಸ್ವಲ್ಪ ಬುದ್ಧಿ ಬಂದೈತೆ, ಇನ್ಮೇಲೆ ಕ್ಲೀನಾಗಿ ಫೋಕಸ್ ಮಾಡಬೇಕು. ಓಕೆನಾ. ಸೊ ನೋಡ್ತಾ ಇರ್ಬೋದು, ಇವೆಲ್ಲ ಮೊಬೈಲಲ್ಲಿ ಮಾಡಿರೋದೇ ವೀಡಿಯೋಗಳು, ಪ್ರತಿಯೊಂದು ವೀಡಿಯೋ ನೋಡ್ತಾ ಇರ್ಬೋದು. 3 ಇಯರ್ಸಲ್ಲಿ ನಾನು ಸಿಸ್ಟಮ್ನ ಬಿಲ್ಡ್ ಮಾಡಿದ್ದು ಈಗ ರೀಸೆಂಟಾಗಿ ಗೈಸ್. ಓಕೆ, ಸಿಸ್ಟಮ್ಗೆ ನಾನು 1,30,000 ಹಾಕಿದ್ದೀನಿ. ಯೂಟ್ಯೂಬ್ಗೋಸ್ಕರನೇ ನಾನು ತಗೊಂಡೆ ಸಿಸ್ಟಮ್ನು. ನಾನು ಸಾಲ ಮಾಡಿ ಸಿಸ್ಟಮ್ ತಗೊಂಡು ಸಾಲ ತೀರಿಸಿರೋದು ಕೂಡ ಯೂಟ್ಯೂಬ್ ದುಡಿದ್ರೆ ನಾನು. ಓಕೆನಾ. ಸೊ ಈ ಥರ ತುಂಬ ಯೂಟ್ಯೂಬ್ಗೆ ಎಫರ್ಟ್ ಹಾಕಿದ್ದೀನಿ. ಇವಾಗ ರಿಂಗ್ ಲೈಟ್ ಆಗಿರ್ಬೋದು, ಮತ್ತು ಗೋಪ್ರೋ ಆಗಿರ್ಬೋದು, ಕ್ಯಾಮ್ರಾಗಳಾಗಿರ್ಬೋದು ಎಲ್ಲ ತಗೊಂಡಿದೆ. ಬಟ್ ಈಗ ಯೂಟ್ಯೂಬ್ ಚಾನಲೇ ಇಲ್ಲ. ಬಟ್ ಬಿಡಲ್ಲ ಗಾಯ್ಸ್, ಮತ್ತೆ ಶುರು ಮಾಡ್ತೀನಿ, ಮತ್ತೆ ಜೀವನ ಮಾಡ್ತೀನಿ. ನನಗೆ ಆ ಒಂದು ಹೋಪ್ ಇದೆ, ನಾನು ಮಾಡೇ ಮಾಡ್ತೀನಿ ಅಂತ. ಈ ನೋಡಿ ಗಾಯ್ಸ್, ಇಲ್ಲಿ ಕಾಣ್ತಾ ಇರ್ಬೋದು ಲಕ್ಕಿ ಲಿಕೇಶ್ ಅಂತ 4 ಇಯರ್ಸ್ ಬ್ಯಾಕ್
ನಾನು ಇವ್ರನ್ನ ಮೀಟ್ ಮಾಡಕ್ಕೆ ಹೋಗಿದ್ದೆ. ಇವ್ರನ್ನ ಮೀಟ್ ಮಾಡಕ್ಕೆ ಹೋದಾಗ ನನಗೆ 700 ಸಬ್ಸ್ಕ್ರೈಬರ್ ಇದ್ರು ಯೂಟ್ಯೂಬಲ್ಲಿ. ಇವರಿಗೆ 28,000 ಇದ್ರು. ಈಗ ಇವರಿಗೆ 3 ಲಕ್ಷ ಇದ್ದಾರೆ, ನನಗೆ 24,000 ಇದ್ದಾರೆ ಸಬ್ಸ್ಕ್ರೈಬರ್ಸ್. ಓಕೆ, ಅವ್ರು ತುಂಬ ಎಫರ್ಟ್ ಆಗ್ತಾರೆ. ಗುಡ್, ಸೂಪರ್ ಅವರು. ಓಕೆನಾ? ಸೊ ನೋಡ್ಬೋದು ಗಾಯ್ಸ್, ಹಳೇ ವೀಡಿಯೋಸ್ಗಳಿವೆಲ್ಲ, ನಾವು ತುಂಬ ಹಳೆ ವೀಡಿಯೋಗಳು ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ವೀಡಿಯೋ ಮಾಡಿದ್ದೀನಿ ನಾನು. ಓಕೆ, ಸೊ ಮುಂಚೆ ಎಲ್ಲ ಸೆಟಪ್ ಇರ್ತಿದ್ವಲ್ಲ, ನಮ್ಮದು ಸ್ವಲ್ಪ ಚಿಕ್ಕ ಮನೆ ಇತ್ತು ಮುಂಚೆ ಎಲ್ಲ, ಎಲ್ಲಿ ಜಾಗ ಸಿಗುತ್ತೋ ಅಲ್ಲೇ ವೀಡಿಯೋ ಮಾಡಿದ್ದೀನಿ. ಆಮೇಲೆ ಒಂದು ಆ ಭಯ, ಆ ಸ್ಟಾರ್ಟಿಂಗ್ ಬರೋ ಫೀವರ್ ಇರುತ್ತಲ್ಲ ತುಂಬ. ಓಕೆ ನೋಡಿ ಗೈಸ್, ಮುಗೀತು. ಇದು ನನ್ನ ಒಂದು ಯೂಟ್ಯೂಬ್ ಚಾನಲ್. ಓಕೆ, ಆಲ್ಮೋಸ್ಟ್ ಎಲ್ಲ ವೀಡಿಯೋಗಳ್ನೂ ಇವಾಗ ಅನಲೈಸ್ ಮಾಡಿ ಕರೆಕ್ಟಾಗಿ ಇಟ್ಟಿದ್ದೀನಿ. ಯಾವ ಕಾಪಿರೈಟ್ ಸ್ಟ್ರೈಕ್ ಬರಲ್ಲ ಅಂದ್ಕೊಂಡಿದ್ದೀನಿ. ಬಟ್ ಏನು ಮಾಡ್ತೀರಾ, ಚಾನಲೇ ಹೋಗ್ತದೆ. ಕಾಪಿರೈಟ್ ಸ್ಟ್ರೈಕ್ ಬಂದರೆ ಏನು ಮಾಡೋಕ್ಕಾಗುತ್ತೆ. ಸೊ ಗೈಸ್, ಇವಾಗ ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ನನಗೆ ಇವಾಗ 3 ಕಾಪಿರೈಟ್ ಸ್ಟ್ರೈಕ್ ಬಂದಿದೆ. ಆ 3 ಕಾಪಿರೈಟ್ ಸ್ಟ್ರೈಕ್ ಬಂದಿದ್ದು ನನಗೆ ಶುಕ್ರವಾರ ಗೈಸ್. ಓಕೆನಾ? ಶುಕ್ರವಾರ ಅಂದರೆ 17 ತಾರೀಕಿನ ಬರುತ್ತೆ. 17 ಬರುತ್ತೆ ಡೇಟ್. ಅದು ಒಂದು ನಿಮಿಷ ಇರಿ, 19 ತಾರೀಕು. ಓಕೆ, 19 ತಾರೀಕಿಗೆ ಒಂದು ಸ್ಟ್ರೈಕ್ ಕೊಡ್ತಾರೆ ನನಗೆ. ಸೊ ಇಲ್ಲಿಂದ ನಿಮಗೆ 7 days ಟೈಮ್ ಇರುತ್ತೆ. ಆ 7 days ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಕೊಟ್ಟಿರೋರು ಏನಾದರೂ ನಿಮ್ಮ ಒಂದು ಕಾಪಿರೈಟ್ ಸ್ಟ್ರೈಕ್ನವರು ವಾಪಸ್ ತಗೊಂಡ್ರೆ ನಿಮ್ಮ ಚಾನಲ್ ಸೇಫ್ ಆಗುತ್ತೆ, ಇಲ್ಲಂದ್ರೆ ಸೇಫ್ ಆಗಲ್ಲ ಅಂತ. ಬಟ್ ನನಗೆ ಕಾಪಿರೈಟ್ ಸ್ಟ್ರೈಕ್ ಕೊಟ್ಟಿರೋರು ಆಗಲಿ ಹೇಳ್ದಂಗೆ ಅಫಿಷಿಯಲ್ ಪೇಜ್ಗಳವೆಲ್ಲ. ಓಕೆ, ನಿಜವಾಗ್ಲೂ ನಮ್ಮ ಒಂದು ಮೇಲ್ಗೆ ರೆಸ್ಪಾನ್ಸ್ ಮಾಡಲ್ಲ. ಸೊ ಹಾಗಾಗಿ ಕನ್ಫರ್ಮ್ ಆಯಿತು ನಮ್ಮ ಒಂದು ಚಾನಲ್ ಸ್ವಲ್ಪ ಉಳಿಯೋದು ಕಷ್ಟ ಅಂತ. ಬಟ್ ಪರವಾಗಿಲ್ಲ ಗಾಯ್ಸ್, ಇವತ್ತ ಮತ್ತೆ ಹೊಸ ಚಾನಲ್ ಶುರು ಮಾಡಿದ್ದೀನಿ, ಕುಶಲ್ ಕನ್ನಡಿಗ ಅಂತ. ಸೊ ದಯವಿಟ್ಟು ಆ ಒಂದು ಚಾನಲ್ನ ಸಪೋರ್ಟ್ ಮಾಡಿ. ನಿಮಗೆ ಏನೊಂದು ಓಪ್ ಇದೆ ನನ್ನ ಮೇಲೆ, ಅದು ನಿಮಗೆ ದಯವಿಟ್ಟು ಕೊಡ್ತೀನಿ. ಸೊ ಅಕಸ್ಮಾತ್ ಯಾರಾದರೂ ನನ್ನ ಚಾನಲ್ ನೋಡಿಲ್ಲ ಅಂದರೆ ಇವತ್ತಲೇ ಹೋಗಿ ನೋಡಿ. ಈ ಶುಕ್ರವಾರ ನನ್ನ ಒಂದು ಚಾನಲ್ ಡಿಲೀಟ್ ಆಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಓಕೆ, 4 ದಿನ ಟೈಮ್ ಇದೆ. ಈ 4 ದಿನ ಆದಮೇಲೆ ನನ್ನ ಒಂದು ಯೂಟ್ಯೂಬ್ ಚಾನಲು ಡಿಲೀಟ್ ಆಗೋಗುತ್ತೆ. ಓಕೆನಾ? ಸೊ ತುಂಬ ಖುಷಿ ಆಗುತ್ತೆ ಗಾಯ್ಸ್, ತುಂಬ ಬೇಜಾರಾಗುತ್ತೆ. ಎಲ್ಲ ಮಿಕ್ಸಲ್ಲಿ ಬರ್ತಾ ಇದೆ. 5 ವರ್ಷ ಕಷ್ಟಪಟ್ಟು ಬೆಳೆಸಿರೋ ಯೂಟ್ಯೂಬು. ಓಕೆ, ಕೈ ಕೊಟ್ಟಿರೋ ಗರ್ಲ್ಫ್ರೆಂಡ್ ಹೋದ್ರೂ ಇಷ್ಟು ಬೇಜಾರಾಗಲ್ಲ, ಅಷ್ಟು ಬೇಜಾರಾಗುತ್ತೆ ಈ ಒಂದು ಚಾನಲ್ ಹೊಂಟೋಗ್ಬಿಟ್ರೆ. ಓಕೆನಾ? ಸೊ ಪರವಾಗಿಲ್ಲ ಗಾಯ್ಸ್, ನಿಮ್ಮ ಒಂದು ಸಪೋರ್ಟು ಮಾಡ್ತೀರಂತ ಈಗ ಮತ್ತೆ ಶುರು ಮಾಡಿದ್ದೀನಿ 0 ಇಂದ. ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಗಾಯ್ಸ್, ಇದು ಇವತ್ತಿನ ಒಂದು ವಿಡಿಯೋ. ಸೊ ಏನಿಸ್ತು ಕಮೆಂಟ್ ಹಾಕಿ. ನೀವು ಕೂಡ ಕೇರ್ಫುಲ್ ಆಗಿರಿ ಯೂಟ್ಯೂಬಲ್ಲಿ. ಓಕೆ, ಯಾವಾಗ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಆಮೇಲೆ ಯೂಟ್ಯೂಬು ಹೋಗ್ತಾ ತುಂಬ ಸ್ಟ್ರಿಕ್ಟ್ ಆಗುತ್ತೆ, ಮುಂಚೆಷ್ಟು ಲೇಜ್ ಇರಲ್ಲ. ಓಕೆ, ಹೊಸ ಅಪ್ಡೇಟ್ ಬಂದಂಗೆ, ಹೊಸ ಫ್ಯೂಚರ್ ಬಂದಂಗೆ ಅಪ್ಗ್ರೇಡ್ ಆಗ್ತಾ ಹೋಗ್ತಿರ್ತಾರೆ. ನೀವು ಸಣ್ಣ ಮಿಸ್ಟೇಕ್ ಮಾಡಿದ್ರು ಕೂಡ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಕೊಟ್ಟು ನಿಮ್ಮ ಚಾನಲ್ನ ಹೊಗೆ ಹಾಕ್ಬಿಡ್ತಾರೆ. ಕೇರ್ಫುಲ್ ಆಗಿರಿ. ಓಕೆನಾ? ಸೊ ಇದು ಗಾಯ್ಸ್ ಇವತ್ತಿನ ನಮ್ಮ ವಿಡಿಯೋ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಾಳೆಯಿಂದ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಗಾಯ್ಸ್, ಬಾಯ್.